ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ರಿಮೋಟ್ ಸೆನ್ಸಿಂಗ್ ಮೊದಲನೇ ಭಾಗವನ್ನು ಪಾರ್ಟ್ 1 ನೋಡ್ಕೊಂಬಂದಿದ್ದೀವಿ. ಹಾಗೆ ಈ ಕ್ಲಾಸಲ್ಲಿ ಮಿಕ್ಕಿದ ಭಾಗವನ್ನು ನೋಡ್ಕೊಳ್ಳೋಣ. ಇದರಲ್ಲಿ ಏನಿದೆ ಅಂದರೆ, ಇಲ್ಲಿ ಟೆಂಪರಲ್ ರೆಸಲ್ಯೂಷನ್ ಇಲ್ಲಿವರೆಗೂ ನೋಡ್ತಾ ಬಂದಿದ್ದೀವಲ್ಲ, ರೇಡಿಯೋಮೆಟ್ರಿಕ್, ಸ್ಪೆಕ್ಟ್ರಲ್ ಎಲ್ಲ ಆಯಿತು. ಈಗ ನೆಕ್ಸ್ಟು ಈ ಕ್ಲಾಸಲ್ಲಿ ಬಂದುಬಿಟ್ಟು ಟೈಪ್ಸ್ ಆಫ್ ಸ್ಯಾಟಲೈಟ್ಸ್. ಟೈಪ್ಸ್ ಯಾವುದಪ್ಪ ಅಂದರೆ, ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಸನ್ ಸಿಂಕ್ರೋನಸ್ ಅಂತಂದರೆ, ಇದು ಅರ್ತ್ ಇದೆ ಅಲ್ವಾ, ಅರ್ತು ಇಲ್ಲಿಂದ ಈ ಥರ ಆರ್ಬಿಟ್ ರೌಂಡ್ ಹಾಕಿದರೆ ಅದನ್ನು ಜಿಯೋ ಸಿಂಕ್ರೋನಸ್ ಅಂತಾರೆ. ಅದೇ ಇಲ್ಲಿಂದ ಈ ಥರ ರೌಂಡ್ ಪೋಲಾರ್ ರೀಸನ್ಗೆ ರೌಂಡ್ ಹಾಕಿದರೆ ಅದನ್ನು ಇದು ಸನ್ ಸಿಂಕ್ರೋನಸ್ ಸ್ಯಾಟಲೈಟ್ ಅಂತ ಹೇಳ್ತಾರೆ. ಸನ್ ಸಿಂಕ್ರೋನಸ್ ಸ್ಯಾಟಲೈಟ್ ಯಾವ ಥರ ಅಂದರೆ, ವೆನ್ ಆರ್ಬಿಟ್ ವೆನ್ ದ ಆರ್ಬಿಟ್ ಪ್ಲೇನ್ ಆಫ್ ಎ ಸ್ಯಾಟಲೈಟ್ ಈಸ್ ನಿಯರ್ಲಿ ಪೋಲಾರ್, ಅಂದರೆ ಪೋಲಾರ್ ಇದರಲ್ಲಿ ಇರುತ್ತೆ, ಆ್ಯಂಡ್ ರೊಟೇಟ್ಸ್ ದ ಸೇಮ್ ರೇಟ್ ಆ್ಯಸ್ ದ ಮೀನ್ ರೊಟೇಷನ್, ಅಂದರೆ ಅದು ಭೂಮಿ ಸುತ್ತ ಪೋಲಾರ್ ರೀಜನ್ಸಲ್ಲಿ ತಿರುಗ್ತಾ ಇರುತ್ತೆ. ಅದು ಸೆನ್ಸ್ ಮಾಡುತ್ತೆ, ಅಲ್ಲಿಂದ ಕ್ಯಾಪ್ಚರ್ ಮಾಡ್ಕೊತ ಏನು ಆಲ್ಮೋಸ್ಟ್ ಭೂಮಿ ತಿರುಗದಷ್ಟೇ ಅದು ಟೈಮ್ ತಗೊಳುತ್ತೆ ಅಂತ. ಹೈಲಿ ಸ್ಪೆಷಲೈಸ್ಡ್ ನಿಯರ್ಲಿ ಪೋಲಾರ್ ಲೋ ಅರ್ತ್, ಅಂದರೆ ಪೋಲಾರ್ ರೀಸನಲ್ಲಿ ಇದ್ದರೆ ಇದು ಲೋ ಅರ್ತ್ ಆಗಿರುತ್ತೆ, ಅಂದರೆ ಕೆಳಗಡೆ ಜಾಸ್ತಿ ಹೈಟಲ್ಲಿ ಇಡಲ್ಲ, ಅಷ್ಟೇ ಜಸ್ಟ್ ಒಂದು 250 to 600 to 800 ಕಿಲೋಮೀಟರ್ ಹೈಟಲ್ಲಿ ಇಟ್ಟಿರ್ತಾರೆ. ಓಕೆನಾ. ವೇರ್ ಸ್ಯಾಟಲೈಟ್ಸ್ ಪಾಸ್ ಓವರ್ ಎನಿ ಗಿವನ್ ಪಾಯಿಂಟ್ ಆಫ್ ಅರ್ತ್ ಸರ್ಫೇಸ್, ಅಂದರೆ ಅರ್ತ್ ಸರ್ಫೇಸಲ್ಲಿ ಎಲ್ಲ ಪಾಯಿಂಟಲ್ಲಿ ತಿರುಗುತ್ತಾ ಹೋಗುತ್ತೆ. ಈಗ ಈ ಭೂಮಿ ಈ ಥರ ಇದೆ ಅಂದರೆ, ಭೂಮಿ ತಿರುಗುತ್ತಾ ಇರುತ್ತಲ್ಲ, ನೆಕ್ಸ್ಟು ಇದು ಈ ಕಡೆ ಬರುತ್ತೆ, ಈ ಕಡೆ ನೆಕ್ಸ್ಟ್ ಅದಾದಮೇಲೆ ಮತ್ತೆ ಈ ಕಡೆ, ಒಟ್ಟಿನಲ್ಲಿ ಈ ಥರ ಒಂದೇ ಜಾಗದಲ್ಲಿ ತಿರುಗುತ್ತಾ ಇರುತ್ತೆ. ಬಟ್ ಭೂಮಿ ಇದು ಎಷ್ಟು ತಿರುಗುತ್ತಲ್ಲ, ತಿರುಗೋದ್ರಿಂದ ನಮ್ಗೇನು ಕಾಣುತ್ತೆ, ಒಂದೇ ಜಾಗದಲ್ಲಿ ಇದೆ ಅನಿಸುತ್ತೆ. ಬಟ್ ಅದು ಎಲ್ಲಾನು ಕವರ್ ಮಾಡ್ತಾ ಎಲ್ಲಾನು ಕವರ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಆಲ್ಸೋ ಕಾಲ್ಡ್ ದ ನಿಯರ್ ಪೋಲಾರ್ ಅರ್ತ್ ಆರ್ಬಿಟ್ಸ್. ಸ್ಯಾಟಲೈಟ್ ಟ್ರಾವೆಲ್ ಫ್ರಮ್ ನಾರ್ತ್ ಟು ಸೌತ್, ಅಂದರೆ ಇದು ನಾರ್ತ್ ಸೌತ್ ತಿರುಗ್ತಾನೇ ಇರುತ್ತೆ ಹಂಗೆ. ಒಂದು ನಿಮಿಷ ಫ್ರೆಂಡ್ಸ್, ರೇಸ್ ಮಾಡ್ತೀನಿ. ಇದು ಆಲ್ಟಿಟ್ಯೂಡ್ ಹೇಳಿದೆ. ಹೈಟ್ ಎಷ್ಟಪ್ಪ ಅಂದರೆ 600 to 800 ಕಿಲೋಮೀಟರ್ವರೆಗೂ ಹೈಟಲ್ಲಿ ತಿರುಗ್ತಾ ಇರುತ್ತೆ ಅದು. ಮತ್ತು ರಿವಿಸಿಟ್ ಟೈಮ್ ಅಂದರೆ, ಈಗ ಭೂಮಿ 24 hours ತಿರುಗುತ್ತಲ್ಲ, ಅದೇ ರೀತಿ ಇದು 24 days ಒಂದು ರೌಂಡ್ ಹಾಕೋಕ್ಕೆ 24 days ತೊಗೊಳುತ್ತೆ. ಓಕೆನಾ. ನೆಕ್ಸ್ಟು ಮತ್ತು ಇದು ಸನ್ ಸಿಂಕ್ರೋನಸ್ ಸ್ಯಾಟಲೈಟ್ಸ್ ಆರ್ ಸನ್ ಸಿಂಕ್ರೋನಿ, ಅಂದರೆ ಸನ್ ಸಿಂಕ್ರೋನಿ ಥರ ಅದು ವರ್ಕ್ ಆಗುತ್ತೆ. ಅಂದರೆ ಸನ್ಗೆ ಅಟ್ಯಾಚ್ ಆಗಿರುತ್ತೆ ಅದು, ಅಂದರೆ ಅಟ್ಯಾಚ್ ಅಂತಲ್ಲ, ಸನ್ ಸಿಂಕ್ರೋನಸ್ ಅಂದರೆ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಿರುತ್ತೆ ಅಷ್ಟೇ. ಮೀನಿಂಗ್ ದ ಪೊಸಿಷನ್ ಫಿಕ್ಸ್ಡ್ ರಿಲೇಟಿವ್ ಟು ಸನ್, ಅಂದರೆ ಒಂದು ರೀಸನ್ ಪರ್ಟಿಕ್ಯುಲರ್ ಒಂದೇ ಫಿಕ್ಸ್ಡ್ ಲೊಕೇಶನಲ್ಲಿ ಫಿಕ್ಸ್ ಮಾಡಿರ್ತಾರೆ. ಅದನ್ನು ಫಿಕ್ಸ್ ಮಾಡಿದ್ದು ಅದು ರೊಟೇಟ್ ಆಗ್ತಾ ಹೋಗುತ್ತೆ. ದೇ ಆಲ್ವೇಸ್ ವಿಸಿಟ್ ದ ಸೇಮ್ ಸ್ಪಾಟ್ ಅಟ್ ದ ಸೇಮ್ ಲೋಕಲ್ ಟೈಮ್. ಈಗ ನೀವು ಭೂಮಿ ಎಷ್ಟು ತಿರುಗುತ್ತಾ ಅಂತ ಅಂದ್ಕೊಂಡ್ರೆ, ಅದನ್ನು ಈ ಥರ ಒಂದು ರೌಂಡ್ ಈ ಥರ ಎಲ್ಲನೂ ಅದೇ ಟೈಮಲ್ಲಿ ಅದೇ ಜಾಗದಲ್ಲಿ ಮತ್ತೆ ರಿಪೀಟ್ ಆಗಿ ಬರುತ್ತಾ ಅಂತ. ಮತ್ತು ಇದನ್ನು ದೇ ಆರ್ ಸನ್ ಸಿಂಕ್ರೋನಸ್. ಗ್ಲೇಷಿಯರ್ಸ್ನ ಯಾವ ಥರ ಮಾನಿಟರ್ ಮಾಡ್ಬೋದು ಅಂದರೆ, ಗ್ಲೇಷಿಯರ್ಸ್ ಈಗ ಹಿಮಾಲಯ ಪ್ರದೇಶದಲ್ಲಿ ಎಲ್ಲ ಇರುತ್ತಲ್ಲ, ಹಿಮಾಲಯದ ಪ್ರದೇಶದಲ್ಲಿ ಇದ್ದಿದ್ದು ಗ್ಲೇಷಿಯರ್ಸ್ ಅದು ಎಷ್ಟು ಹಿಮವಾಗಿದೆ, ಅದರಿಂದ ಮತ್ತೆ ಏನಾದ್ರು ಚೇಂಜಸ್ ಆಗುತ್ತಾ, ನೆಕ್ಸ್ಟು ಜಾಸ್ತಿ ತಾಪಮಾನ ಇದ್ದರೆ ಮತ್ತೆ ಏನಾದರೂ ಚೇಂಜಸ್ ಆಗ್ಬೋದಾ, ಅಲ್ಲಿ ಕರಗ್ಬೋದಾ ಅಂತ ಎಲ್ಲನೂ ಮಾನಿಟರ್ ಮಾಡ್ತಾ ಇರುತ್ತೆ. ಸ್ಯಾಟಲೈಟ್ಸ್ ಇದು ಕೆಲವೊಂದು ಟೈಪ್ಸ್ ಇದ್ದಾವೆ. ಟೈಪ್ಸ್ ಅಂದರೆ ಎಕ್ಸಾಂಪಲ್ಸ್: IRS ಸ್ಯಾಟಲೈಟ್ಸ್, ಇದು ಇಂಡಿಯನ್ ರೀಜನ್ ಸ್ಯಾಟಲೈಟ್ ಇದು.
ಮತ್ತು ಲ್ಯಾಂಡ್ಸ್ಯಾಟ್ ಅಂತ ಇದೆ, ಒಂದು ಸ್ಪಾಟ್ ಅಂತ ಇದೆ. ಇವೆಲ್ಲ ಸ್ಯಾಟಲೈಟ್ಸ್. ನೆಕ್ಸ್ಟು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಹೇಳಿದ್ನಲ್ಲ ಅವಾಗ, ವೆಸ್ಟ್ ಟು ಈಸ್ಟ್ ತಿರುಗುತ್ತೆ, ಇದು ಇಕ್ವಟೋರಿಯಲ್ ರೀಜನಲ್ಲಿ ತಿರುಗುತ್ತೆ ಅಂತ. ಇದು ವೆಸ್ಟ್ ಟು ಈಸ್ಟ್ ಆ್ಯನ್ ಆಲ್ಟಿಟ್ಯೂಡ್ ಆಫ್ 36, ಅದು ನಿಮಗೆ 600 to 800 ಅಂತ ಹೇಳಿದೆ. ಇದು ನೋಡಿ ಎಷ್ಟು 36,000ವರೆಗೂ ಹೈಟಲ್ಲಿ ಇರುತ್ತೆ. ಇದು ಹೈಟಲ್ಲಿ ಅಲ್ಲಿಂದ ಮಾನಿಟರ್ ಮಾಡ್ತಾ ಇರುತ್ತೆ. ನೋಡಿ ಎಷ್ಟು ಹೈಟಲ್ಲಿದೆ, 36,000 ಹೈಟಲ್ಲಿದೆ. ಇದು ಒಂದು ರೆವಲ್ಯೂಷನ್ ತೊಗೊಳಕ್ಕೆ 24 ಅವರ್ಸ್. ಈಗ ಭೂಮಿ ಎಷ್ಟು ತಿರುಗುತ್ತೆ, 24 ಅವರ್ಸ್ ತಿರುಗುತ್ತಲ್ಲ, ಇದನ್ನು 24 ಅವರ್ಸ್. ಈ ಭಾಗದಲ್ಲಿ ಒಂದು ಸ್ಯಾಟಲೈಟ್ ಇತ್ತಂದರೆ ನೆಕ್ಸ್ಟು ತಿರುಗಿದ್ರೆ ಇದೇ ಭಾಗದಲ್ಲಿ ಇರುತ್ತೆ ಸ್ಯಾಟಲೈಟ್. ಈ ಥರ ರೌಂಡ್ ಹಾಕೊಂಡು ಭೂಮಿ ಜೊತೆನೇ ತಿರುಗ್ತಾನೆ ಇರುತ್ತೆ ಒಂದು ಸ್ಯಾಟಲೈಟ್. ಆದರೆ ಭೂಮಿ ಜೊತೆನೇ ಫಿಕ್ಸ್ ಇರುತ್ತೆ. ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸಲ್ಲಿ, ಒಂದು ಆರ್ಬಿಟ್ ಇದು ರೌಂಡ್ ಹಾಕಿದೆಯಲ್ಲ, ಅದು ಆರ್ಬಿಟ್ಟು. ಒಂದು ನಿಮಿಷ, ಇದು ಒಂದು ಆರ್ಬಿಟ್ ಅಲ್ವಾ. ಒಂದು ಆರ್ಬಿಟಲ್ಲಿ ಎಷ್ಟಿರುತ್ತೆ ಅಂದರೆ 4 ಸ್ಯಾಟಲೈಟ್ಸ್ ಇರುತ್ತೆ. ಇದು ಒಂದು ಇದು ಆರ್ಬಿಟಲ್ಲಿ 4 ಸ್ಯಾಟಲೈಟ್ಸ್ ಇರುತ್ತೆ. ಈ ಥರನೇ 6 ಆರ್ಬಿಟ್ಸ್ ಇರುತ್ತೆ. 6 × 4 24 ಸ್ಯಾಟಲೈಟ್ಸ್ ಟೋಟಲ್ ಭೂಮಿ ಸುತ್ತ ತಿರುಗುತ್ತಾನೆ ಇರುತ್ತೆ. ಓಕೆನಾ? ಮೇಕ್ ಒನ್ ರೆವಲ್ಯೂಷನ್ ಇನ್ 24 ಅವರ್ಸ್. 24 ಅವರ್ಸಲ್ಲಿ ಒಂದು ರೆವಲ್ಯೂಷನ್ ಮಾಡುತ್ತೆ, ಅಂದರೆ ಫಿಕ್ಸ್ಡ್ ಇರುತ್ತೆ. ಸಿಂಕ್ ವಿತ್ ಅರ್ತ್ಸ್ ರೊಟೇಷನ್. ಒಂದು ನಿಮಿಷ ಫ್ರೆಂಡ್ಸ್. ಪ್ಲಾಟ್ಫಾರ್ಮ್ಸ್ ಆರ್ ಕವರಿಂಗ್ ದ ಸೇಮ್ ಪ್ಲೇಸ್, ಅಂದರೆ ಸೇಮ್ ಪ್ಲೇಸಲ್ಲಿ ಇರುತ್ತೆ. ಅದು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಅಟ್ಯಾಚ್ ಆಗಿರುತ್ತೆ, ಅದು ತಿರುಗ್ತಾನೆ ಇರುತ್ತೆ. ಮತ್ತು ಹೆಮಿಸ್ಫಿಯರಿಕ್ ರೀಸನ್ ಇರುತ್ತೆ, ಓವರ್ ದ ಸೇಮ್ ಏರಿಯಾ ಆ್ಯಂಡ್ ನೈಟ್. ಕವರೇಜ್ ಲಿಮಿಟೆಡ್ ಟು 70. ಇದು 70 ಡಿಗ್ರಿ. ಇಲ್ಲಿನೂ 70 ಡಿಗ್ರಿ. ಇದು ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಕವರ್ ಮಾಡುತ್ತೆ ಇದು. ಅದು ಇನ್ನೊಂದು ಹೇಳಿದ್ನ ಲಾಸ್ಟ್ ಟೈಮ್, ಸನ್ ಸಿಂಕ್ರೋನಸ್, ಇದು ಫುಲ್ ಈ ಥರ ತಿರುಗುತ್ತೆ ಅದು, ಥರ್ಡ್ ಗ್ಲೋಬ್. ಮೇನ್ಲಿ ಯೂಸ್ಡ್ ಇನ್ ಕಮ್ಯುನಿಕೇಷನ್ ಮತ್ತು ವೆದರ್ ಮಾನಿಟರಿಂಗ್, ಇದರಲ್ಲಿ ಇದು ಮಾಡುತ್ತೆ, ಇದು ವೆದರ್ ಮಾನಿಟರಿಂಗ್ ಎಲ್ಲ. ಸ್ಯಾಟಲೈಟ್ಸ್ ಲಾಂಚ್ಡ್ ಆನ್ ಇಕ್ವೇಟೋರಿಯಲ್ಸ್ ಅಲ್ಲಿ ಹೇಳಿದ್ನಲ್ಲ, ಒಂದು ಇಕ್ವೇಟೋರಿಯಲ್ 0 ಡಿಗ್ರಿ ಇದರಲ್ಲಿ ತಿರುಗ್ತಾ ಹೋಗುತ್ತೆ. ಇದರಲ್ಲಿ ಎಕ್ಸಾಂಪಲ್ಸ್ ಯಾವುದಂದರೆ ಇನ್ಸ್ಯಾಟ್, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್, ಮತ್ತು ಲ್ಯಾಂಡ್ಸ್ಯಾಟ್, ಇದು US ಇದು. ಇಷ್ಟು ಬಂದುಬಿಟ್ಟು ಆಯಿತು. ನೆಕ್ಸ್ಟು ನ್ಯಾವಿಗೇಷನ್ ಸ್ಯಾಟಲೈಟ್. ನ್ಯಾವಿಗೇಷನ್ ಅಂದರೆ ಈಗ ನೀವು GPS ಎಲ್ಲ ಯೂಸ್ ಮಾಡ್ತಿರಲ್ಲ, ಅದೇ ಥರನೇ ನ್ಯಾವಿಗೇಷನ್ ಸ್ಯಾಟಲೈಟ್. ಇದು ಪ್ಲೇಸ್ಡ್ ಇನ್ ಮೀಡಿಯಮ್ ಅರ್ತ್ ಆರ್ಬಿಟ್ಸ್. ಮೀಡಿಯಮ್ ಅಂದರೆ ಇದು ಮೇಲೇನೂ ಜಾಸ್ತಿ ಹೈಟಲ್ಲಿ ಇಡಲ್ಲ, ಜಾಸ್ತಿ ಕಡಿಮೆನೂ ಇಡಲ್ಲ. ಇದು 20,000 ಕಿಲೋಮೀಟರ್ ಹೈಟಲ್ಲಿ ಇಟ್ಟಿರ್ತಾರೆ. ಇದು ಒಂದು ಎಕ್ಸಾಂಪಲ್ ಬಂದು GNSS ಅಂತ, ಇದು US ಇದು. ಸ್ಯಾಟಲೈಟ್ಸ್ ಆರ್ ಪ್ಲೇಸ್ಡ್ ಇನ್ ಆರ್ಬಿಟಲ್ ಪೀರಿಯಡ್ 2 ತಾಸಿಂದ 24 ಅವರ್ಸ್ವರೆಗೂ ಆರ್ಬಿಟಲ್ ಪೀರಿಯಡ್ ಇರುತ್ತೆ ಅದು. ಬಟ್ ಆರ್ಬಿಟಲ್ ಪೀರಿಯಡ್ ಆಫ್ 12 ಅವರ್ಸ್, ಅಂದರೆ ಒಂದು ದಿನದಲ್ಲಿ 2 ಸರಿ ರೌಂಡ್ ಆಗುತ್ತೆ ಇದು. 12 ಅವರ್ಸ್ಗೆ ಒಂದು ಟೈಮು ರೌಂಡ್ ಆಗುತ್ತೆ. ಕ್ಯಾನ್ ಬಿ ಅಚೀವ್ಡ್ ಬೈ ಸ್ಯಾಟಲೈಟ್ಸ್ ಟು ಬಿ ಟ್ವೈಸ್ ಎ ಡೇ, ಅಂದರೆ 2 ದಿನಕ್ಕೊಮ್ಮೆ, ಅಂದರೆ ಒಂದು ದಿನಕ್ಕೆ 2 ಟೈಮು ಆರ್ಬಿಟ್ ಆಗುತ್ತೆ, ಅಂದರೆ ತಿರುಗುತ್ತೆ ಅದರಲ್ಲಿ. ಮತ್ತು GNSS ಅಂದರೆ ಯೂಸ್ಡ್ ಫಾರ್ ರೀಜ್ನಲ್ ಅಂದರೆ ಇಲ್ಲೇ ರೀಜ್ನಲ್ ಮತ್ತು ಗ್ಲೋಬಲಲ್ಲೂ ಯೂಸ್ ಆಗುತ್ತೆ. ರೀಜ್ನಲ್ ಬಂತಂದರೆ ನಮ್ಮದು ಇದು ಇದೆಯಲ್ಲ, INST ಇಲ್ಲಿ ಹೇಳಿದ್ನಲ್ಲ, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್, ಇನ್ಸ್ಯಾಟ್, ನಮ್ಮದು ಇಂಡಿಯಾದು, ಇದು ರೀಜ್ನಲ್ ಅಷ್ಟೇ. ಇದು ಇವ್ರದ್ದು ಬಂದುಬಿಟ್ಟು GNSS ಮತ್ತು GPS ಬಂದುಬಿಟ್ಟು ವರ್ಲ್ಡ್ ವೈಡ್ ಇರುತ್ತೆ. GPS ಇದು ವರ್ಲ್ಡ್ ವೈಡು. ಇದು ಗ್ಲೋನಸ್ ಹೇಳಿದ್ನಲ್ಲ ರಷ್ಯಾದಂತ, ಇದು ಗೆಲೀಲಿಯೋ ಯುರೋಪ್ದಿದು. ಇಷ್ಟು ಬರುತ್ತೆ. ಮತ್ತು ಇದು ಲೋ ಅರ್ತ್ ಆರ್ಬಿಟ್ ಒಂದು ಇದೆ. ಇದು ಲೋ ಅರ್ತ್ ಆರ್ಬಿಟು 600 to 1500 ಕಿಲೋಮೀಟರ್ ಇರುತ್ತೆ. ಆರ್ಬಿಟ್ ಕ್ವಿಕ್ಲಿ ಅಂದರೆ 90 ನಿಮಿಷದಿಂದ 120 ನಿಮಿಷದಲ್ಲೇ ರೌಂಡ್ ಹಾಕಿಬಿಡುತ್ತೆ ಅದು. ರೌಂಡ್ ಹಾಕಿ ಅಷ್ಟು ಬೇಗ ಅದು ಕ್ಯಾಪ್ಚರ್ ಮಾಡಿ ಎಲ್ಲ ಡೇಟಾನ ಪ್ರೊವೈಡ್ ಮಾಡುತ್ತೆ ಅದು. ಆ್ಯಂಡ್ ಐಡಿಯಲ್ ಫಾರ್ ಹೈ ರೆಸಲ್ಯೂಷನ್, ಅಂದರೆ ಬೇಗ ಸುತ್ತೋದ್ರಿಂದ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದೆಲ್ಲನೂ ಅದು ಮಾಹಿತಿ ಕೊಡುತ್ತೆ, ಬೇಗ ಲೊಕೇಟ್ ಮಾಡುತ್ತೆ. ಮತ್ತು ಆ್ಯಂಡ್ ಇಮೇಜಿಂಗ್ ಸೈನ್ಸ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಈಗ ಇವ್ರು ಮಾಡಿದ್ರಲ್ಲ USA ಲಾಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ, ಶುಭಾಂಶು ಶುಕ್ಲಾ ಎಲ್ಲ ಹೋಗಿದ್ರಲ್ಲ, ಅದೇ ಇದರಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು
ಇದರಲ್ಲಿ 2 ಟೈಪು ರಿಮೋಟ್ ಸೆನ್ಸರ್ಸ್ ಇದ್ದಾವೆ. 2 ಟೈಪು ಯಾವುದು ಅಂತಂದರೆ ಆ್ಯಕ್ಟಿವ್ ಸೆನ್ಸರ್ಸ್ ಒಂದು, ಪ್ಯಾಸಿವ್ ಸೆನ್ಸರ್ಸ್ ಒಂದು. ಇಟ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಅರ್ಲಿಯರ್ ದಟ್ ಸೆನ್ಸಿಂಗ್ ಈಸ್ ಕನ್ಸರ್ನ್ಡ್ ವಿತ್ ದ ರೇಡಿಯೇಷನ್ ಆ್ಯಂಡ್ ರೆಕಾರ್ಡಿಂಗ್ ಇ ಎಮ್ ಆರ್ ಹೇಳಿದ್ನಲ್ಲ ಲಾಸ್ಟ್ ಟೈಮು. ಇಲ್ಲಿ EMR ಇಂದ ರೆಕಾರ್ಡ್ ಮಾಡ್ಕೊಂಡು ಟಾರ್ಗೆಟ್ ಮಾಡಿ ಮತ್ತು ಅದು ರಿಮೋಟ್ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಮತ್ತೆ ನಮಗೆ ಡೇಟಾನ ಕೊಡುತ್ತೆ ಅಲ್ಲ, ಅದೇ ಹೇಳಿದೆ EMR ಅಂತ. ಡಿವೈಸ್ ಫಾರ್ ರೆಕಾರ್ಡಿಂಗ್ EMRs ಕಾಲ್ಡ್ ಸೆನ್ಸರ್ಸ್. EMRನ ರೆಕಾರ್ಡ್ ಮಾಡೋದು. ಈಗ ರೇಡಿಯೇಷನ್ ಹೋಗ್ತಿರುತ್ತೆ, ಇಲ್ಲಿ ಸ್ಯಾಟಲೈಟ್ ಇರುತ್ತೆ, ಆ ಸ್ಯಾಟಲೈಟ್ ಕ್ಯಾಪ್ಚರ್ ಮಾಡ್ಕೊಂಡು ಡೇಟಾನ ಕೊಡುತ್ತಲ್ಲ, ಅದಕ್ಕೆ ಸೆನ್ಸರ್ ಅಂತ ಹೇಳೋದು. ದ ಸೆನ್ಸರ್ಸ್ ಆರ್ ಪ್ಲೇಸ್ಡ್ ಆನ್ ಸೂಟೇಬಲ್ ಅಬ್ಸರ್ವೇಷನ್ ಪ್ಲಾಟ್ಫಾರ್ಮ್ಸ್. ಅಂದರೆ ಈಗ ಹೇಳಿದ್ನಲ್ಲ, ಒಂದು ಹೈಟಲ್ಲಿ ಇಟ್ಟಿರ್ತಾರೆ, ಆ ಹೈಟಲ್ಲಿ ಇಟ್ಟಿದ್ದನ್ನು ನಾವು ಅದನ್ನು ಕ್ಯಾಪ್ಚರ್ ಮಾಡಿ ಡೇಟಾನ ಮತ್ತೆ ರಿಪೀಟಾಗಿ ನಮಗೆ ಕೊಡುತ್ತೆ. ಇದನ್ನೇ ಆ್ಯಕ್ಟಿವ್ ಸೆನ್ಸರ್ಸ್ ಅಂತ ಹೇಳಿದ್ವಿ. ವಿಚ್ ಆರ್ ಲಿಫ್ಟೆಡ್ ಆ್ಯಂಡ್ ಡಿಫೈನ್ಡ್ ಆಲ್ಟಿಟ್ಯೂಡ್. ಒಂದು ಡಿಫೈನ್ಡ್ ಆಲ್ಟಿಟ್ಯೂಡ್, ಪರ್ಟಿಕ್ಯುಲರ್ ಆಗಿ ಒಂದು ಆಲ್ಟಿಟ್ಯೂಡಲ್ಲಿ ಅದನ್ನು ಪ್ಲೇಸ್ ಮಾಡಿರ್ತಾರೆ. ಒಂದು ನಿಮಿಷ. ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ 2 ಟೈಪ್ ಅಂತ ಹೇಳಿದ್ನ. ಆ್ಯಕ್ಟಿವ್ ಅಂತಂದರೆ ಸೆನ್ಸರ್ ದಟ್ ಯೂಸಸ್ ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಎನರ್ಜಿ ಫಾರ್ ಡೇಟಾ ಕಲೆಕ್ಟ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು ಫೋಟೋ ತೆಗಿತೀರಲ್ಲ, ಮೊಬೈಲಲ್ಲಿ ಫೋಟೋ ತೆಗಿತೀರ, ಬೆಳಗ್ಗೆ ಹೊತ್ತಿನಲ್ಲಿ ನೀವು ಫ್ಲ್ಯಾಶ್ ಹಾಕಲ್ಲ, ಅದು ನ್ಯಾಚುರಲ್ ಅಂದರೆ ಪ್ಯಾಸಿವ್ ಸೆನ್ಸರ್ಸ್. ನೀವು ಫ್ಲ್ಯಾಶ್ ಹಾಕ್ಲಾರ್ದೆ ತೆಗಿತೀರಲ್ಲ, ಅದು ಸಣ್ಣದು ಏನೋ ನ್ಯಾಚುರಲ್ ಸೋರ್ಸ್ ಇರುತ್ತೆ, ಸಣ್ಣದು ಎಲ್ಲ ಬೆಳಕು ಬಿದ್ದಿರುತ್ತೆ, ಅದರಿಂದನೇ ಕ್ಯಾಪ್ಚರ್ ಮಾಡೋದ್ರಿಂದ ನ್ಯಾಚುರಲ್ ಇದು ಪ್ಯಾಸಿವ್ ಸೆನ್ಸರ್ಸ್ ಅಂತಾರೆ. ಇದರಲ್ಲಿ ಆ್ಯಕ್ಟಿವ್ ಬರೋದಂದರೆ ನೀವು ನೈಟ್ ಹೊತ್ತಲ್ಲಿ ಅದೇ ತೆಗೀರಪ್ಪ ಚೆನ್ನಾಗಿರೋದು. ನೈಟ್ ಹೊತ್ತಲ್ಲಿ ಫೋಟೋ ತೆಗೆದ್ರೆ ಅಷ್ಟು ಕ್ಲಿಯರಾಗಿ ಬರೋಲ್ಲ ಅಂತೇಳಿ ನೀವು ಫ್ಲ್ಯಾಶ್ ಹಾಕ್ತಿರಲ್ಲ, ಫ್ಲ್ಯಾಶ್ ಲೈಟ್, ಅದು ಆರ್ಟಿಫಿಷಿಯಲ್ ಆಗಿ ಆಗುತ್ತೆ. ಅದು ಆರ್ಟಿಫಿಷಿಯಲ್ ಆಗಿ ಆಗೋದ್ರಿಂದ ಅದನ್ನು ಆ್ಯಕ್ಟಿವ್ ಸೆನ್ಸರ್ಸ್ ಅಂತಾರೆ. ಈಗ ಗೊತ್ತಾಯ್ತಾ? ಆ್ಯಕ್ಟಿವ್ ಸೆನ್ಸರ್ಸು ಪ್ಯಾಸಿವ್ ಸೆನ್ಸರ್ಸು ಒಂದು ಡಿಫ್ರೆನ್ಸ್ ಹೇಳಿದೆ ಚಿಕ್ಕ ಎಕ್ಸಾಂಪಲಿಂದ. ಮೊಬೈಲ್ ಟಾರ್ಚ್ ಹಾಕಿದರೆ ಆ್ಯಕ್ಟಿವ್ ಸೆನ್ಸರ್ಸ್, ಟಾರ್ಚ್ ಹಾಕದೆ ಬೆಳಗ್ಗೆ ಹೊತ್ತಿನಲ್ಲಿ ಮಾಡಿದರೆ ಅದು ನ್ಯಾಚುರಲ್ ಸೋರ್ಸಿಂದ ಮಾಡುತ್ತಾರೆ. ಇಲ್ಲಿದೆ ನೋಡಿ, ಆ್ಯಕ್ಟಿವ್ ಸೆನ್ಸರ್ಗೆ ಫ್ಲ್ಯಾಶ್ ಬಲ್ಬ್ ಪ್ಲೇಸಸ್ ವಿತ್ ಹೆಲ್ಪ್ ಆಫ್ ಫ್ಲ್ಯಾಶ್ ಬಲ್ಬ್. ದ ಎಕ್ಸಾಂಪಲ್ ಫಾರ್ ಆ್ಯಕ್ಟಿವ್ ಸೆನ್ಸರ್ ಸಿಸ್ಟಮ್ಸ್ ಆರ್ ರೇಡಾರ್ ಇರುತ್ತೆ, ಮತ್ತು ಲೇಸರ್ ಸ್ಕ್ಯಾನರ್ ಇರುತ್ತೆ, ಮೈಕ್ರೋವೇವ್. ಅದರಿಂದ ಈಗ ಇದು ಸ್ಯಾಟಲೈಟ್ ಇರುತ್ತಲ್ಲ, ಸ್ಯಾಟಲೈಟ್ ಎಲ್ಲ ಟೈಮಲ್ಲಿ ಆಲ್ ವೆದರ್ ವರ್ಕಲ್ಲಿ ಮಾಡುತ್ತೆ ಅಂತಂದರೆ ಅದರಲ್ಲಿ ರೇಡಾರ್ ಬಳಸಿರ್ತಾರೆ. ರೇಡಾರು ಮತ್ತು ಸ್ಕ್ಯಾನರು, ಮೈಕ್ರೋವೇವ್ ಎಲ್ಲ ಬಳಸಿ ಅದರಿಂದ ಕ್ಯಾಪ್ಚರ್ ಮಾಡ್ತೀವಿ. ಇದು ಆ್ಯಕ್ಟಿವ್ ಸೆನ್ಸರ್ ಆಗುತ್ತೆ. ಇದು ವಿತೌಟ್ ಇದು ಆಗಲ್ಲ, ಬಟ್ ನೈಟ್ ಹೊತ್ತಲ್ಲಿ ಮಾಡುತ್ತೆ ಅಂದರೆ ಅದರಲ್ಲಿ ರೇಡಾರ್ ಬಳಸಿರ್ತಾರೆ. ರೇಡಾರ್ ಬಳಸಿದ್ದಕ್ಕೆ ಅದು ಆ್ಯಕ್ಟಿವ್ ಸೆನ್ಸರ್ ಆಗುತ್ತೆ. ಪ್ಯಾಸಿವ್ ಸೆನ್ಸರ್ ಯಾವುದಂತಂದರೆ ಸೋರ್ಸ್ ಆಫ್ ಎನರ್ಜಿ ಕಾಲ್ಡ್ ಸನ್ ರೇಸ್ ಆರ್ ಕಾಲ್ಡ್ ಪ್ಯಾಸಿವ್ ಸೆನ್ಸರ್ಸ್. ಪ್ಯಾಸಿವ್ ಅಂತಂದರೆ ನಿಮಗೇನು ಬೆಳಕೆ ಬೇಕಲ್ಲ, ಸೂರ್ಯನ ಬೆಳಕಿಂದನೇ ನೀವು ಇದು ಮಾಡ್ಬೋದು. ಸಚ್ ಆಸ್ photographs taking with a camera on a clear bright day without illumination from sun, no photographs can be taken. ಅಂದರೆ ಸನ್ ಇರಲಾರ್ದೆ ಫೋಟೋಗ್ರಾಫ್ಸ್ ಕರೆಕ್ಟಾಗಿ ತಗೊಳಕ್ಕೆ ಬರಲ್ಲ. ಇದೇ ರಿಮೋಟ್ ಸೆನ್ಸಿಂಗ್ ಸೆನ್ಸರ್ಸ್ 2 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫೋಟೋಗ್ರಾಫಿಕ್ ಕ್ಯಾಮರಾಸ್. ಎಕ್ಸಾಂಪಲ್ ಹೇಳಿದ್ನಲ್ಲ, ಫೋಟೋಗ್ರಾಫಿಕ್ ಕ್ಯಾಮರಾಸು ಮತ್ತು ಟೆಲಿವಿಷನ್ ಕ್ಯಾಮ್ರಾಸು ನೀವು ಯೂಸ್ ಮಾಡ್ತೀರಲ್ಲ ಮೊಬೈಲಲ್ಲಿ ಕ್ಯಾಮ್ರಾಸ್, ಅದೇ. ಮತ್ತು ಟೆಲಿವಿಷನ್ ಕ್ಯಾಮ್ರಾಸು ಬರುತ್ತೆ, ರಿಟರ್ನ್ ಬೀಮ್, ವಿಡಿಯೋಕಾನು, ಮತ್ತು ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್ಸು, ಮತ್ತು ಇಮೇಜಿಂಗ್ ಸ್ಪೆಕ್ಟ್ರೋಮೀಟರ್ಸ್ ಬರುತ್ತೆ. ಅದರಲ್ಲಿ ಇಷ್ಟು ಇದ್ರದ್ದಾಯಿತು. ಮತ್ತು ಈಗ ಲಿಡಾರ್ದು ಓದ್ಕೊಳಕ್ಕೆ ಬರೋಣ. ಲಿಡಾರ್ ಅಂತಂದರೆ ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಅಂದರೆ ಇದೊಂಥರ ರೇಡಾರ್ ಇದ್ದಂಗೆ. ಅಂದರೆ ಈಗ ಸ್ಯಾಟಲೈಟಲ್ಲಿ ಇದು ಲಿಡಾರ್ ಅಂತ ಒಂದು ಡಿವೈಸ್ ಇರುತ್ತೆ, ಆ ಡಿವೈಸ್ನ ಪ್ರೊವೈಡ್ ಮಾಡಿದ್ರಿಂದ ಇದು ಆ್ಯಕ್ಟಿವ್ ಆಗಿರುತ್ತೆ. ಈಗ ಹೇಳಿದ್ನಲ್ಲ, ಆ್ಯಕ್ಟಿವ್ ಸೆನ್ಸರ್ ಥರ ವರ್ಕ್ ಆಗುತ್ತೆ. ಆ್ಯಕ್ಟಿವ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ದಟ್ ಯೂಸಸ್ ಲೇಸರ್ ಲೈಟ್ ಟು ಮೆಜರ್ ಪ್ರಿಸೈಸ್ ಡಿಸ್ಟೆನ್ಸ್. ಅಂದರೆ ಲೇಸರ್ ಲೈಟ್ ಅಲ್ಲಿಂದ, ಇದು ಆ್ಯಕ್ಟಿವ್ ಅಂತ ಹೇಳಿದ್ನಲ್ಲ, ಆ್ಯಕ್ಟಿವ್ ಅಂತಂದರೆ ಲೇಸರ್ ಯೂಸ್ ಮಾಡ್ತಾರೆ, ಲಿಡಾರ್ ಯೂಸ್ ಮಾಡ್ತಾರೆ, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಇದರಲ್ಲಿ ಲಿಡಾರಲ್ಲಿ ಸೆನ್ಸರ್ ಇರುತ್ತೆ, ಸೆನ್ಸರಿಂದ ಅದು ಲೇಸರ್ ಇರುತ್ತೆ, ಲೇಸರಿಂದ ಅಲ್ಲಿಂದ ಪ್ರೊಜೆಕ್ಟ್ ಮಾಡಿ ಅದರಿಂದ ನೈಟ್ ಹೊತ್ತಲ್ಲೂ ಲೇಸರ್ ಬಳಸಿ ಅದು ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋ ಥರ ಡಿವೈಸನ್ನು ಅಳವಡಿಸಿರ್ತಾರೆ. ಲಿಡಾರ್ ಇಲ್ಲದೆ ಅದು ಯೂಸ್ ಮಾಡೋಕ್ಕಾಗಲ್ಲ. ಯೂಸಸ್ ಲೇಸರ್ ಲೈಟ್ ಟು ಮೆಜರ್ ಪ್ರಿಸೈಸ್ ಡಿಸ್ಟೆನ್ಸಸ್ ಟು ಅರ್ತ್ ಸರ್ಫೇಸ್. ಅಲ್ಲಿಂದ ಲೇಸರ್ನ ಹಾಕುತ್ತೆ, ಅದು ಲೇಸರ್ನ ಪ್ರೊವೈಡ್ ಮಾಡುತ್ತೆ. ಅಲ್ಲಿಂದ ಪ್ರೊವೈಡ್ ಮಾಡಿದ್ರಿಂದ ಆಮೇಲೆ ಕ್ಯಾಪ್ಚರ್ ಮಾಡುತ್ತೆ. ಇದೆಲ್ಲ ರಿಮೋಟ್ ಸೆನ್ಸ್ ಮಾಡುತ್ತೆ.
ಇದರಲ್ಲಿ ಯೂಸರ್ಸು ಇನ್ಫ್ರಾರೆಡ್ ರೇಸ್ ಇರುತ್ತೆ, ಅಲ್ಟ್ರಾ ವೈಲೆಟ್ ರೇಸ್ ಇರುತ್ತೆ, ವಿಸಿಬಲ್ ನಾಟ್ ಓನ್ಲಿ ಯೂಸರ್ಸ್. ಆಲ್ಸೋ ಟು ಜನರೇಟ್ ಹೈಲಿ ಅಕ್ಯುರೇಟ್ 3D ಇಮೇಜಸ್. 3D ಇಮೇಜಸ್ ಎಲ್ಲ ಅಕ್ಯುರೇಟ್ ಆಗಿ ಅದು ಜನರೇಟ್ ಮಾಡುತ್ತೆ. ಇನ್ನೊಂದು ಲಿಡಾರ್ದು ನೋಡ್ಕೊಂಡ್ವಿ. ಇನ್ನೊಂದು ಲೇಸರ್ ಅಂತ ಕೊಟ್ಟಿಲ್ಲ, ಅದಕ್ಕೆ ನಾನು ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಲೇಸರ್ ಬಗ್ಗೆ ಲೇಸರ್ದು ಕೇಳ್ಬೋದು. ಇದೇನಂತಂದರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಲೇಸರ್ ಅಂತಂದರೆ ಫುಲ್ ಫಾರ್ಮ್ ಬಗ್ಗೆ ನೋಡ್ಕೊಳ್ಳಿ ಅಷ್ಟೇ. ಇದು ಲೇಸರ್ ಅಂತಂದರೆ ಫಸ್ಟ್ ಆಪ್ಟಿಕಲ್ ಲೇಸರ್ ವಾಸ್ ಡೆವಲಪ್ಡ್ ಬೈ ಯೂಸರ್ಸ್ ಏರ್ಕ್ರಾಫ್ಟ್. ಅವರು ಒಂದು ಕಂಪ್ನಿ, ಇದು ಯೂಸರ್ಸ್ ಏರ್ಕ್ರಾಫ್ಟ್ ಕಂಪ್ನಿ ಅಂತ. ಇದು 1960 ಡೆವಲಪ್ ಮಾಡಿರ್ತಾರೆ. ಇದೇನು ಮಾಡಿದೆ, ಕಂಪ್ಯೂಟ್ ಡಿಸ್ಟೆನ್ಸಸ್ ಬೈ ಮೆಜರಿಂಗ್ ದ ಟ್ರಾವೆಲ್ ಟೈಮ್. ಈಗ ಮೇಲಿಂದನೇ ಟ್ರಾವೆಲ್ ಟೈಮ್ ಕಂಪ್ಯೂಟ್ ಇಲ್ಲಿಂದ ಒಂದು ನಿಮಿಷ ಇಲ್ಲಿಂದ ಸೆನ್ಸ್ ಮಾಡುತ್ತೆ. ಇಲ್ಲಿಂದ ಇದು ಸ್ಯಾಟಲೈಟ್ ಬರುತ್ತೆ. ಲೇಸರ್, ಇಲ್ಲಿಂದ ಲೇಸರ್, ಈ ಕಡೆ ಒಂದು ಲೇಸರ್ ಎಲ್ಲ ಕ್ಯಾಪ್ಚರ್ ಮಾಡುತ್ತೆ. ಅದನ್ನು ಕಂಪ್ಯೂಟ್ ಮಾಡುತ್ತೆ, ಅಬ್ಸರ್ವೇಷನ್ ಮಾಡುತ್ತೆ. ಲೈಟ್ ಫ್ರಮ್ ಲೇಸರ್ ಟ್ರಾನ್ಸ್ಮಿಟರ್ ಟು ಟಾರ್ಗೆಟ್ ಆ್ಯಂಡ್ ದೆನ್ ಬ್ಯಾಕ್ ಟು ಲೇಸರ್ಸ್ ರಿಸೀವರ್. ಮತ್ತೆ ಬ್ಯಾಕಾಗಿ ಅದನ್ನು ರಿಸೀವ್ ಮಾಡಿಕೊಂಡು ಡೇಟಾ ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ಇಕ್ವಿಪ್ಮೆಂಟ್ಸ್ ಯಾವ ಯೂಸ್ ಮಾಡಿದ್ರೆ, ಲೇಸರ್ ಸ್ಕ್ಯಾನರ್ ಇರುತ್ತೆ. ಇದರಲ್ಲಿ ಗ್ಲೋಬಲ್ GPS ಇರುತ್ತೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಆ್ಯಂಡ್ ಇನರ್ಷಿಯಲ್ ಮೆಜರ್ಮೆಂಟ್ ಯೂನಿಟ್ ಅಂತ ಒಂದು ಡಿವೈಸ್ ಇಟ್ಟಿರ್ತಾರೆ ಅದರಲ್ಲಿ. ಅದರಿಂದ ಮೆಜರ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಲಿಡಾರ್ ಪ್ರಿನ್ಸಿಪಲ್ಸ್ ಯಾವ್ಯಾವಪ್ಪ ಅಂದರೆ, ಲಿಡಾರ್ ಲೇಸರ್ ಆ್ಯಂಡ್ ಸ್ಕ್ಯಾನಿಂಗ್ ಸಿಸ್ಟಮ್ ಅದರಿಂದ ವರ್ಕ್ ಮಾಡುತ್ತೆ. ಮತ್ತು ಲಿಡಾರ್ ಲೇಸರ್ ಲೊಕೇಶನ್, ಲೇಸರ್ ಆ್ಯಂಟೆನಾ ಇರುತ್ತೆ. ಲಿಡಾರ್ ಆ್ಯಂಟೆನಾ ಇರುತ್ತೆ. ಆ್ಯಂಟೆನಾ ನಿಮ್ಮ ಮನೆ ಮೇಲೆ ಹಾಕಿರ್ತಾರಲ್ಲ, ಅದರಿಂದನೇ ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಲಿಡಾರ್ ಪೋಸ್ಟ್ ಪ್ರೊಸೆಸಿಂಗ್ ಆಫ್ ಮಲ್ಟಿಪಲ್ ರಿಟರ್ನ್ಸ್. ಈಗ ಆ್ಯಂಟೆನಾ ಹಾಕಿರ್ತಾರಲ್ಲ, ಅದು ಎದರಿಂದ ಬರುತ್ತೆ ಅಂತ ನಿಮ್ಗೆ ಗೊತ್ತಾ? ಏನಿಲ್ಲ, ಅದು ಸೂರ್ಯನಿಂದ ಎಲ್ಲ ಡಿಟೆಕ್ಟ್ ಆಗಿ ನಿಮಗೆ ಚಾನಲ್ ಬರುತ್ತೆ, ಮನೆಯಲ್ಲಿ TV ನೋಡ್ಬೋದು. ಅದೇ ಥರ ಆ್ಯಂಟೆನಾ ವರ್ಕ್ ಆಗೋದು. ಲೀಡರ್ ಪೋಸ್ಟ್ ಪ್ರೊಸೆಸಿಂಗ್ ಆಫ್ ಮಲ್ಟಿಪಲ್ ರಿಟರ್ನ್ಸ್ ಅಂತ ಇರುತ್ತೆ. ಇದರಲ್ಲಿ ಕಂಪೋನೆಂಟ್ಸು ಒಂದು ಕೊಟ್ಟಿದ್ದಾರೆ. ಕಂಪೋನೆಂಟ್ಸ್ ಅಂದರೆ ಸಿಸ್ಟಮ್ ಇರುತ್ತೆ, ಕಂಟ್ರೋಲರ್ ಇರುತ್ತೆ, ಕಂಟ್ರೋಲ್ ಮಾಡ್ತಾರೆ, ಟ್ರಾನ್ಸ್ಮಿಟರ್ ಇರುತ್ತೆ, ರಿಸೀವರ್ ಇರುತ್ತೆ. ಇದರಲ್ಲಿ GPS ಅಲ್ಲಿ ಎಲ್ಲ ಓದ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ವರ್ಕಿಂಗ್ ಪ್ರಿನ್ಸಿಪಲ್ ಏನಂತಂದರೆ, ಟೈಮ್ ಆಫ್ ಫ್ಲೈಟ್ ಎಷ್ಟು ಟೈಮಲ್ಲಿ ತಗೊಳುತ್ತೆ, ಎಷ್ಟು ಟೈಮಲ್ಲಿ ಹೋಗುತ್ತೆ, ಎಷ್ಟು ಟೈಮಲ್ಲಿ ಬರುತ್ತೆ, ಯಾವ ಟೈಮಲ್ಲಿ ಹೋಗುತ್ತೆ, ಇವೆಲ್ಲ ಚೆಕ್ ಮಾಡುತ್ತೆ. ದ ಸೆನ್ಸರ್ ಎಮಿಟ್ಸ್ ಎ ರ್ಯಾಪಿಡ್ ಲೇಸರ್ ಪಲ್ಸ್ ಆ್ಯಂಡ್ ರೆಕಾರ್ಡ್ಸ್ ದ ಎಕ್ಸಾಕ್ಟ್ ಟೈಮ್ ಎಲ್ಲಿ ಹೋಗ್ತಾ ಇದೆ ಏರೋಪ್ಲೇನು ಅನ್ನೋದೆಲ್ಲನೂ ಕ್ಯಾಪ್ಚರ್ ಮಾಡುತ್ತೆ. ಇದು ಲೇಸರ್ ಮುಖಾಂತರ. ಇಟ್ ಟೇಕ್ಸ್ ನೈಟ್ ಟೈಮೆಲ್ಲ ಹಾರಾಡ್ತಿರುತ್ತಲ್ಲ, ಅದು ಲೇಸರ್ ಮುಖಾಂತರ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಇಟ್ ಟೇಕ್ಸ್ ಫಾರ್ ದ ರಿಫ್ಲೆಕ್ಷನ್ ಆಫ್ ದ ಟ್ರೀ ಟು ರಿಟರ್ನ್. ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಬೇಕಲ್ಲ, ಅದಕ್ಕೆ ಟೈಮ್ ತೊಗೊಳುತ್ತೆ. ಟೈಮ್ ಎಷ್ಟು ಅಂದರೆ, ಸ್ಪೀಡ್ ಆಫ್ ಲೈಟ್ ಎಷ್ಟಿದೆ, ಇದು ರೇಂಜ್ ಎಷ್ಟೈತೆ ಅಂತಂದರೆ c/t/2. c ಅಂತಂದರೆ ಸ್ಪೀಡ್ ಆಫ್ ಲೈಟ್ ಎಷ್ಟೈತೆ, ಸ್ಪೀಡ್ ಆಫ್ ಲೈಟ್ ಎಷ್ಟೈತೆ ಅಂದರೆ 3 × 10⁸ m/s. ಮತ್ತು t ಅಂತಂದರೆ ಟೈಮ್, 2 ವೇ ಟ್ರಾವೆಲ್ ಅಂದರೆ ಹಿಂಗೆ ಹೋಗಿ ಮತ್ತೆ ಟ್ರಾವೆಲ್ ಆಗೋಕ್ಕೆ, ಸೆನ್ಸರ್ಗೆ ಅಪ್ಪಳಿಸಿ ಮತ್ತೆ ವಾಪಸ್ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ, 2 ವೇ ಟೈಮ್ ಆಗುತ್ತೆ. ಅದಕ್ಕೆ 2 ಅಂದರೆ /2 ಮಾಡ್ತಾರೆ. ಅದು ಇದು ಜಿಯೋ ರೆಫರೆನ್ಸ್. ಇಟ್ ಡಿಟರ್ಮೈನ್ಸ್ ದ ಅಬ್ಸಲ್ಯೂಟ್ XYZ. ನೀವು ಎಲ್ಲಿದ್ದೀರಾ, ಲೆಂತು, ಬ್ರೆಡ್ತು, ಹೈಟು ಎಲ್ಲ ಚೆಕ್ ಮಾಡುತ್ತೆ ಇದು XYZ ಕೋಆರ್ಡಿನೇಟಲ್ಲಿ ಆಫ್ ಎವರಿ ಪಾಯಿಂಟ್. ದ ಸಿಸ್ಟಮ್ ಇಂಟಿಗ್ರೇಟ್ಸ್ 3 ಕ್ರಿಟಿಕಲ್ ಕಂಪೋನೆಂಟ್ಸ್: ಲೇಸರ್ ಸ್ಕ್ಯಾನರ್, GPS, ಇನರ್ಷಿಯಲ್ ಮೆಜರ್ಮೆಂಟ್ ಯೂನಿಟ್. ಇದು ಹೇಳಿದ್ನಲ್ಲ, ಇದರಲ್ಲಿ ಕಂಪೋನೆಂಟ್ಸ್ ಇರುತ್ತೆ ಅಂತ, ಅದು ಮೆಜರ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ವಿಜುವಲ್ ಆ್ಯಂಡ್ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್. ಇಮೇಜ್ ಪ್ರೊಸೆಸಿಂಗ್ ಅಂದ್ರೇನು? ಹ್ಯೂಮನ್ ಇಂಟರ್ಪ್ರಿಟೇಷನ್ ಬೇಸ್ಡ್ ಆನ್ ಎಲಿಮೆಂಟ್ಸ್ ಲೈಕ್ ಟೋನ್, ಟೆಕ್ಸ್ಚರ್. ಈಗ ವಿಜುವಲ್ ಯಾವ ಥರ ಮಾಡುತ್ತೆ ಅಂದರೆ, ರಿಮೋಟ್ ಸೆನ್ಸಿಂಗು ಅಲ್ಲಿಂದನೇ ಕ್ಯಾಪ್ಚರ್ ಮಾಡುತ್ತೆ. ಇದು ಯಾವ ಥರ ಬಣ್ಣ ಇದೆ, ಯಾವ ಥರ ಟೆಕ್ಸ್ಚರ್ ಇದೆ, ಇದು ಮರುಭೂಮಿ ಇದೆನಾ, ಮತ್ತು ಇದು ಗಿಡ ಇದೆನಾ, ಮರ ಇದೆನಾ, ಇದು ಮನೆ ಇದೆನಾ, ಇಲ್ಲಿ ಯಾವುದು ನದಿ ಇದೆನಾ, ಎಲ್ಲನೂ ಡಿಟರ್ ಮಾಡುತ್ತೆ. ಅದು ವಿಜುವಲ್ ಆಗಿ ಜಸ್ಟ್ ವಿಜುವಲ್ ಆಗಿ ಮಾಡುತ್ತೆ. ಯಾವುದೈತೆ ಶೇಪು, ಯಾವುದು ಸೈಜ್, ಯಾವುದು ರೋಡ್ ಇದೆ ಅಂತನೆಲ್ಲ ಡಿಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಡಿಜಿಟಲ್ ಆಗಿ ಇದು ಮಾಡುತ್ತೆ. ನೆಕ್ಸ್ಟ್ ಟೈಪು ಡಿಜಿಟಲ್ ಮಾಡುತ್ತೆ.
ವಿಜುವಲ್ ಮಾಡಿ ಆಮೇಲೆ ಡಿಜಿಟಲ್ ಮಾಡುತ್ತೆ. ಕಂಪ್ಯೂಟರೈಸ್ಡ್ ಮ್ಯಾನಿಪ್ಯುಲೇಷನ್, ಈಗ ಡೇಟಾ ಎಲ್ಲ ಕೊಡುತ್ತೆ ಅದಕ್ಕೆ, ಇಮೇಜ್ ತೊಗೊಂಡು ಡೇಟಾ ಎಲ್ಲ ಕೊಡುತ್ತೆ. ಅದು ಡೇಟಾ ಕೊಟ್ಟಿದ್ದು ಏನು ಮಾಡುತ್ತೆ ಅಂದರೆ ಪ್ರೊಸೆಸ್ ಮಾಡ್ತಾರೆ ಅವರು. ಪ್ರೊಸೆಸಿಂಗಲ್ಲಿ ರೇಡಿಯೋಮೆಟ್ರಿಕ್ ಮತ್ತು ಜಿಯೋಮೆಟ್ರಿಕ್ ಕರೆಕ್ಷನ್ಸ್ ಎಲ್ಲ ಎರಡು ಮಾಡುತ್ತೆ. ಈಗ ಫೋಟೋ ತೊಗೊಂಡಿರ್ತಾರಲ್ಲ, ಅದು ಕರೆಕ್ಟ್ ಇದೆಯಾ ಅಂತ ಯಾವ ಥರ ಹೇಳ್ತೀರಾ? ಗೊತ್ತಿರಲ್ಲಲ್ವ. ಅದಕ್ಕೆ ಅವರೆಲ್ಲ ಡಿಜಿಟಲಲ್ಲಿ ಮ್ಯಾನಿಪುಲೇಟ್ ಮಾಡಿ ಅದರಲ್ಲಿ ಕರೆಕ್ಷನ್ಸ್ ಇರ್ತವೆ. ಕರೆಕ್ಷನ್ಸ್ ಮಾಡಿ ರೇಡಿಯೋಮೆಟ್ರಿಕ್ ಮತ್ತು ಜಿಯೋಮೆಟ್ರಿಕ್ 2 ಕರೆಕ್ಷನ್ಸ್ ಬರ್ತವೆ. ಅದು ಕರೆಕ್ಷನ್ಸ್ ಯಾವ ಥರ ಮಾಡ್ಬೇಕು ಅನ್ನೋದನ್ನು ನೋಡುತ್ತೆ. ಮತ್ತು ಎನ್ಹ್ಯಾನ್ಸ್ಮೆಂಟ್ ಅಂದರೆ ಕಾಂಟ್ರಾಸ್ಟ್ ಸ್ಟ್ರೆಚಿಂಗ್, ಅಂದರೆ ಈಗ ಬ್ಲರ್ ಆಗಿದೆ ನಾ ಫೋಟೋ ಮತ್ತು ಏನು ಕ್ಲಿಯರ್ ಆಗಿದೆ, ನಾವು ಎಷ್ಟು ಇಂಪ್ರೂವ್ ಮಾಡ್ಬೋದು ಅಂತ ಎಲ್ಲ ಕಂಟ್ರೋಲರ್ಸ್ ಇರ್ತಾವ್ರೆ ಅಲ್ಲಿ, ಅವರೆಲ್ಲ ಕಂಟ್ರೋಲ್ ಮಾಡ್ತಾರೆ. ಮತ್ತು ಟ್ರಾನ್ಸ್ಫಾರ್ಮೇಷನ್ ಅಂದರೆ ವೆಜಿಟೇಷನ್ ಯಾವ ಥರ ಇದೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಬೇಕಲ್ಲ ಅದು. ಮತ್ತು ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್. ಮತ್ತು ಕ್ಲಾಸಿಫಿಕೇಷನ್ ಆದರೆ ಸೂಪರ್ವೈಸ್ಡ್, ಅನ್ಸೂಪರ್ವೈಸ್ಡ್ ಪಿಕ್ಸೆಲ್ಸ್ ಇರ್ತವೆ 2. ಸೂಪರ್ವೈಸ್ಡ್ ಅಂದರೆ ಗೊತ್ತಾಗುತ್ತೆ ನಮಗೆ ಯಾವ ಥರ ಎರರ್ಸ್ ಆಗಿದೆ, ಚಿಕ್ಕ ಪುಟ್ಟ ಎರರ್ಸ್ ಆಗಿದೆ ಅಂತ. ಅನ್ಸೂಪರ್ವೈಸ್ಡ್ ಅಂದರೆ ನಮ್ಗೆ ಗೊತ್ತಿಲ್ಲದೆ ಒಂದು ಈಗ ಎರರ್ಸ್ ಆಗಿರುತ್ತೆ ಆ ಥರ. ಇದರಲ್ಲಿ ಅಪ್ಲಿಕೇಶನ್ಸ್ ಬಂದುಬಿಟ್ಟು ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತಾರೆ ರಿಮೋಟ್ ಸೆನ್ಸಿಂಗು, ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ, ಅರ್ಬನ್ ಪ್ಲ್ಯಾನಿಂಗಲ್ಲಿ, ಜಿಯೋಲಜಿ ಮತ್ತು ಲ್ಯಾಂಡ್ ಸರ್ವೆ. ನಾನು ಇದರಲ್ಲಿ ಆ್ಯಡ್ ಆಗಿಲ್ಲ, ಮೇ ಬಿ ಆ್ಯಡ್ ಆಗಿಲ್ಲ ಅನಿಸುತ್ತೆ. ಲ್ಯಾಂಡ್ ಸರ್ವರಲ್ಲಿ ಮೇನ್ ಅದಕ್ಕೆ ಯೂಸ್ ಮಾಡ್ತಿರೋದಲ್ಲ, ಲ್ಯಾಂಡ್ ಸರ್ವರಲ್ಲಿ ಯೂಸ್ ಆಗುತ್ತೆ. ಈಗ ಒಂದು ಮನೆ ಮಾಡಿ ಪ್ಲ್ಯಾನ್ ಮಾಡಿ ಅದನ್ನು ಕಟ್ಟಬೇಕಂತಂದರೆ ಲ್ಯಾಂಡ್ ಸರ್ವೆ ಬೇಕಲ್ಲ. ಎಷ್ಟು ಸ್ಕ್ವೇರ್ ಮೀಟ್ರ್ ಇದೆ ನಿಮ್ಮದು ಜಾಗ ಅಂತೆಲ್ಲ ಚೆಕ್ ಮಾಡಬೇಕಲ್ವ, ಅಳತೆ ಮಾಡಬೇಕಲ್ಲ. ಅದರಿಂದ ಇದು ಮಾಡ್ತಾರೆ. ಮತ್ತು ಅಗ್ರಿಕಲ್ಚರಲ್ಲಿ ಕ್ರಾಪ್ ಹೆಲ್ತ್ ಮಾನಿಟ್ರಿಂಗು, ಡಿಫಾರೆಸ್ಟೇಷನ್ ಟ್ರ್ಯಾಕಿಂಗು, ಫ್ಲಡ್ ಇನುಂಡೇಷನ್ ಮ್ಯಾಪಿಂಗ್, ವೈಲ್ಡ್ ಫೈರ್ ಟ್ರ್ಯಾಕಿಂಗ್ ಎಲ್ಲ ಮಾಡುತ್ತೆ. ಇದರಲ್ಲಿ ಮಿನರಲ್ ಎಕ್ಸ್ಪ್ಲೋರೇಷನ್ ಇರುತ್ತೆ ಜಿಯೋಲಜಿ ಮತ್ತು ಹೆಟ್ರಾಲಜಿ. ಮಿನರಲ್ ಎಕ್ಸ್ಪ್ಲೋರೇಷನ್ ಅಂದರೆ ಈಗ ಮೈನಿಂಗ್ ಮಾಡ್ಬೇಕಾದ್ರೆ ಮೈನಿಂಗ್ ಯಾವ ಥರ ಈಗ ಭೂಮಿ ಇದೆ, ಯಾವ ಥರ ಇದೆ, ಅಲ್ಲಿ ಯಾವ ಥರ ಖನಿಜಗಳಿದ್ದಾವೆ ಎಲ್ಲನೂ ಚೆಕ್ ಮಾಡ್ತಾ ಹೋಗುತ್ತೆ. ಮತ್ತು ಗ್ರೌಂಡ್ ವಾಟರ್ ಮ್ಯಾಪಿಂಗ್ ಮಾಡ್ತೀವಿ. ಈಗ ಅಂಡರ್ಗ್ರೌಂಡಲ್ಲಿ ಎಷ್ಟು ವಾಟರ್ ಇದೆ ಅಂತಲೂ ಡಿಟೆಕ್ಟ್ ಮಾಡುತ್ತೆ. ಕ್ಯಾನ್ ಡಿಟೆಕ್ಟ್ ಹಿಡನ್ ಸ್ಟ್ರಕ್ಚರ್ಸ್ ವಿತ್ ಬಿನೀತ್ ವೆಜಿಟೇಷನ್ ಕೆಳಗಡೆ ಯಾವುದು ಸ್ಟ್ರಕ್ಚರ್ಸನ್ನು ಇದು ಮಾಡುತ್ತೆ. ಅದರಿಂದನೇ ಆರ್ಕಿಯಾಲಜಿ ಎಲ್ಲ ಇಂಪ್ರೂವ್ ಆಗಿರೋದು. ಓಕೆ, ಇಷ್ಟು ಬಂದುಬಿಟ್ಟು ನಿಮ್ಮದು ರಿಮೋಟ್ ಸೆನ್ಸಿಂಗ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನು GIS ಬಗ್ಗೆ ಇದೆ. GIS ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ, ನಾಳೆ ಬರುತ್ತೆ. ಇಷ್ಟು ಬಂದುಬಿಟ್ಟು ಆಯಿತು. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೂ ಯಾರ್ಯಾರು ಆನ್ಸರ್ ಬರ್ತಿದ್ದಾರೆ ಎಲ್ಲರಿಗೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಮತ್ತು MCQಸನ್ನು ಕೇಳಿದರು, ಅದೇ ಥರ MCQಸನ್ನು ಚಾಪ್ಟರ್ ವೈಸು ಈಗ ಟಾಪಿಕ್ ವೈಸು ಮಾಡ್ತಾ ಬರೋಣ. ಇದೇ ಕ್ಲಾಸಲ್ಲಿ ಮಾಡಿದ್ರೆ ಅಷ್ಟೊಂದು ಇದಾಗಲ್ಲ, ಅದಕ್ಕೆ ಸಪ್ರೇಟ್ ಒಂದು ಸೆಷನ್ ಮಾಡೋಣ. ಅದಕ್ಕೆ ಸೆಷನ್ ಮಾಡಿ ಎಲ್ಲ MCQಸನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸು ಮುಗೀತು. ಧನ್ಯವಾದಗಳು.